ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಎಡೆಬಿಡದೆ ಸುರಿತಾ ಇದೆ. ಒಂದೆರಡು ವಾರ ಬಿಡುವು ಕೊಟ್ಟ ಮಳೆರಾಯ ಮತ್ತೆ 3-4 ದಿನದಿಂದ ಅಬ್ಬರಿಸ್ತಾ ಇದೆ. ಆದರೆ ಮುಂಗಾರು ಆರಂಭದಲ್ಲೇ ಮುಂಗಾರು ಆರ್ಭಟಕ್ಕೆ ಕರಾವಳಿಯ ಜನರು ಬೆಚ್ಚಿ ಬಿದ್ದಿದ್ರು. ಭಾರೀ ಮಳೆಗೆ ಪುತ್ತೂರಿನ ಹಿರೇಬಂಡಾಡಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು. ಆದರೆ ಸರ್ಕಾರ ಇದುವರೆಗೂ ಪರಿಹಾರ ಮಾತ್ರ ನೀಡಿಲ್ಲ. ಕರಾವಳಿ ಜಿಲ್ಲೆಗಳಲ್ಲಿ ಈ ಬಾರಿ ಮಳೆ ಆರ್ಭಟಿಸಿದೆ. ಮುಂಗಾರು ಆರಂಭದಲ್ಲೇ ಜನರನ್ನ ಹಿಂಡಿ ಇಪ್ಪೆ ಮಾಡಿದೆ. ಹಲವು ಕಡೆ ಗುಡ್ಡ ಕುಸಿದು ದುರಂತಗಳಾಗಿವೆ. ಮುಂಗಾರು ಆರಂಭದಲ್ಲಿ ಆರ್ಭಟಿಸಿದ್ದ ಮಳೆ ಸದ್ಯ ಈಗ ಇನ್ನಷ್ಟು ರೌದ್ರ ರೂಪ ಪಡೆದಿದೆ. ಆದರೆ ಮಳೆಯಿಂದ ಸಂಕಷ್ಟ ಅನುಭವಿಸುತ್ತಿರುವ ಜನರಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಮಳೆಗೆ ಕೊಚ್ಚಿ ಹೋಯ್ತು ಜನರ ಬದುಕು. ಮನೆಗಳು ಹಾನಿ, ಇನ್ನೂ ಸಿಕ್ಕಿಲ್ಲ ಪರಿಹಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹಲವೆಡೆ 2 ವಾರದ ಹಿಂದೆ ಮಳೆ ಆರ್ಭಟಿಸಿತ್ತು. ಹಿರೇಬಂಡಾಡಿ ಪಂಚಾಯತ್ ವ್ಯಾಪ್ತಿಯ ನಂದಿನಿ ನಗರ, ಹರಿನಗರ, ಅತ್ತಾಜೆ ಭಾಗದಲ್ಲಿ ಭಾರೀ ಪ್ರಮಾಣದ ಭೂಕುಸಿತ ಉಂಟಾಗಿತ್ತು. ಇದರಿಂದ 30ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿತ್ತು. ಘಟನೆ ನಡೆದು 2 ವಾರವಾದರೂ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ. ಸಾಲ ಮಾಡಿ ಕಟ್ಟಿದ ಮನೆಗಳನ್ನು ಬಿಟ್ಟು ಜನರು ಬೇರೆ ಕಡೆ ತೆರಳುತ್ತಿದ್ದಾರೆ. ಜಿಲ್ಲಾಡಳಿತ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಪರಿಹಾರಕ್ಕೆ ಈಗ ಪಂಚಾಯತಿಂದ 8 ಗಂಟೆದು ಕೆಲಸ ಅಂತೇಳಿ JCP ಅವರದ್ದು ಒಂದು ಕೆಲಸ ಮಾಡಿಸಿದ್ದಾರೆ. ಅದೀಗ ನೀವು ನೋಡಿದ್ದೀರಿ ಎಷ್ಟಾಗಿದೆ ಅಂತೇಳಿ. ಆ 8 ಗಂಟೆಯ ಕೆಲಸದಲ್ಲಿ ಒಂದು 5 ರೂಪಾಯಿದು ಪ್ರಯೋಜನ ಇದ್ದರೆ ಒಂದು ಒಳ್ಳೇದಿತ್ತು. ನಮಗೆ ಏನು ಕಾಣುವುದಿಲ್ಲ, ಯಾಕೆಂದರೆ ಅದು ಅವರು ಮುಟ್ಟುವಾಗಿಲ್ಲ, ಮುಟ್ಟಿದ್ರೆ ಅದೆಲ್ಲ ಬೀಳ್ತದೆ. ಅವರೊಂದು ಸಹ ಪ್ರಯೋಜನ ಇಲ್ಲ. ನಾವು ಮಣ್ಣು ಬಿದ್ದಿದೆ ಸರ್, ಎಲ್ಲ ಈಗ ಅರ್ಜಿಯನ್ನು ತಗೊಳ್ಳಿಲ್ಲ, ಹೋಗಿದ್ದೆ ಇವರು ಪಂಚಾಯತ್ ತಗೊಳ್ಳಿಲ್ಲ, ಎಲ್ಲ ತಗೊಳ್ಳಿಲ್ಲ, ವಾಪಸ್ ಕೊಟ್ಟರು ಅರ್ಜಿಯನ್ನು. ಬೇಡ, ಅದು ಹಾಗೆ ಇದ್ದದಲ್ಲ ಮಣ್ಣು, ನೋಡಿದ್ದೇನೆಲ್ಲ ಅಂತ ಹೇಳಿದ್ರು ಮೊನ್ನೆ ಬಂದು, ಅಷ್ಟೇ. ಹಿರೇಬಂಡಾಡಿ ಪಂಚಾಯತ್ ವ್ಯಾಪ್ತಿಯ 100 ಎಕರೆ ಕೃಷಿ ಭೂಮಿಗಳಲ್ಲಿ ನೀರು ಮತ್ತು ಮಣ್ಣು ತುಂಬಿವೆ. ಇದನ್ನ ಸರಿಪಡಿಸಲು ಕನಿಷ್ಠ 2 ಕೋಟಿಗೂ ಹೆಚ್ಚಿನ ಅನುದಾನದ ಅಗತ್ಯವಿದೆ. ಆದರೆ ಸರ್ಕಾರ ಪ್ರಾಕೃತಿಕ ವಿಕೋಪದಡಿ ಪ್ರತಿ ಗ್ರಾಮ ಪಂಚಾಯತ್ಗೆ ಕೇವಲ 30,000 ರೂಪಾಯಿ ನೀಡಿದೆ. ಕೆಲಸವನ್ನು ನಾವು ಪಂಚಾಯತಿಯಿಂದ ಮಾಡಿದ್ದೇವೆ. ನಮಗೆ ಯಾವುದು ಅನುದಾನ ಬಂದಿಲ್ಲ, ಇನ್ನು ಬರ್ತದೆ ಅಂತ ಹೇಳಿದ್ದಾರೆ. ನಾವು ನಮ್ಮಿಂದ ಆಗುವಂಥದ್ದು ನಾವೊಂದು 10,000 ಒಳಗಡೆ ಆಗುವಂಥ ಪಂಚಾಯತಿಯಿಂದ ಅನುದಾನದಲ್ಲಿ ನಾವು ಮಣ್ಣನ್ನು ತೆರವು ಮಾಡ್ತಾಯಿದ್ದೆವು. ನಮ್ಮ ಪಂಚಾಯತಿಗೆ ನಮ್ಮ ಹಿರೇಬಂಡಾಡಿ ಗ್ರಾಮದಲ್ಲಿ ಎಲ್ಲ ಸೇರಿ ಒಂದು 2 ಕೋಟಿ ನಮಗೆ ನಷ್ಟ ಆಗಿದೆ ಅಂತ ಹೇಳಲಿಕ್ಕೆ ನಾವೆಲ್ಲ ಕಡೆ ಹೋಗಿದ್ದೇವೆ. ಈ ಬಾರಿ ಮುಂಗಾರು ಮಳೆ ಹೊಡೆತಕ್ಕೆ ಸಿಕ್ಕ ಹಲವು ಮನೆಗಳು ಇಂದೋ ನಾಳೆಯೋ ಕುಸಿಯುವ ಹಂತದಲ್ಲಿದೆ. ಅಪಾಯದಲ್ಲಿರುವ ಈ ಕುಟುಂಬಗಳನ್ನ ವಿಚಾರಿಸುವ ಸೌಜನ್ಯವನ್ನೂ ಹಿರಿಯ ಅಧಿಕಾರಿಗಳು ತೋರಿಸಿಲ್ಲ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.